ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರಿಯಾಂಕಾ ಯೋಗಶಾಲಾ. ಈ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಕೋವಿಡ್ ಲಾಕ್ಡೌನ್ ಟೈಮ್ ಮುಗ್ದು ಕೆಲವೊಂದು ವರ್ಷಗಳೇ ಕಳೆದೋಯ್ತು. ಆದ್ರೆ ಕೂಡ ಆ ಟೈಮ್ ನಲ್ಲಿ ಮನೇಲಿ ಕುತ್ಕೊಂಡು ಸರಿ ತಿಂದ ಬೆಲ್ಲಿ ಫ್ಯಾಟ್ ಅದು ಹೋಗ್ಲೇ ಇಲ್ಲ. ನನ್ನ ಸ್ನೇಹಿತೆ ಕೋವಿಡ್ ಆದ್ಮೇಲೆ ಸೀರೆ ಉಡೋದನ್ನೇ ಬಿಟ್ಬಿಟ್ಲಂತೆ. ಯಾಕೆ ಅಂತ ಕೇಳಿದ್ರೆ, ಸೀರೆ ಉಟ್ರೆ ನೆಲ ಕಾಣಲ್ಲ, ನೆಲ ಕಾಣದಿದ್ರೆ ನಾನ್ ಬಿದ್ರೆ ನಕ್ಷತ್ರ ಅಂತೂ ಖಂಡಿತ ಕಾಣುತ್ತೆ. ಹಾಗಾದ್ರೆ ನನ್ನ ಬೆಲ್ಲಿ ಸೈಜ್ ಸರಿ ಉಂಟಾ ಇಲ್ವಾ ಅಂತ ನಂಗೆ ಹೇಗೆ ಗೊತ್ತಾಗುತ್ತೆ ಅಂತ ನೀವು ಆಲೋಚನೆ ಮಾಡ್ತಾ ಇದ್ರಾ? ಕೆಲವರನ್ನು ನೋಡಿದ್ರೇನೆ ಗೊತ್ತಾಗುತ್ತೆ ಅವರ ಬೆಲ್ಲಿ ಸೈಜ್ ಸ್ವಲ್ಪ ಹೆಚ್ಚೇ ಇದೆ ಅಂತ. ಇನ್ನು ಕೆಲವರಿಗೆ ಮೆಜರಿಂಗ್ ಟೇಪ್ ಅನ್ನು ಹಿಡ್ಕೊಂಡು ನೋಡ್ಬೋದು. ಈಗ ಫೀಮೇಲ್ ಅಂತ ಹೇಳಿದ್ರೆ, ಹೆಂಗಸರಿಗಾದ್ರೆ ನಿಮ್ಮ ಬೆಲ್ಲಿಯ ಸುತ್ತಳತೆ 80 ಸೆಂಟಿಮೀಟರ್ ಗಿಂತ ಹೆಚ್ಚಿರಬಾರ್ದು. ಅದೇ ಗಂಡಸರಲ್ಲಿ ಆದ್ರೆ 95 ಇಂದ 100 ಸೆಂಟಿಮೀಟರ್ಸ್ ಗಿಂತ ಹೆಚ್ಚಿರಬಾರ್ದು. ಇದಕ್ಕಿಂತ ಹೆಚ್ಚಿದ್ರೆ ನಿಮ್ಮ ಹೊಟ್ಟೆಯ ಬೊಜ್ಜು ಇದೆ ಅಂತ ಅರ್ಥ. ಸ್ನೇಹಿತರೆ, ಸ್ವಲ್ಪ ಟೈಲರ್ ಕೆಲಸ ಮಾಡೋಣ. ಈ ಮೆಜರ್ಮೆಂಟ್ ಟೇಪ್ ಅನ್ನು ನೀವು ನಾಭಿಯ ಸುತ್ತದಲ್ಲಿ ಇಟ್ಕೊಳ್ಬೇಕಾಗ್ತದೆ, ಪ್ಯಾಂಟ್ ಹಾಕುವ ಸ್ಥಳದಲ್ಲಿ ಅಲ್ಲ, ಸ್ವಲ್ಪ ಮೇಲಿರಲಿ. ಈ ಪರೀಕ್ಷೆಯನ್ನು ಆದಷ್ಟು ಬೆಳಿಗ್ಗೆ ಎದ್ದ ಕೂಡಲೇ ಮಾಡಿದ್ರೆ ಒಳ್ಳೆಯದು. ನೀವು ತಿಂದು ಅಥವಾ ಏನಾದ್ರೂ ಕುಡಿದು ಮಾಡಿದ್ರೆ ಸ್ವಲ್ಪ ವ್ಯತ್ಯಾಸ ಬರುವ ಚಾನ್ಸಸ್ ಕೂಡ ಉಂಟು. ಇನ್ನು ಈ ಟೆಸ್ಟ್ ಮಾಡುವಾಗ ಉಸಿರನ್ನು ಒಳಗೆ ಎಳ್ದಿಟ್ಕೊಂಡು ಹೊಟ್ಟೆ ಒಳಗಿಡ್ಕೊಂಡು ಟೆಸ್ಟ್ ಮಾಡಬೇಡಿ. ಯಾರು ನಿಮ್ಮ ಫೋಟೋ ತೆಗಿತಾ ಇಲ್ಲ ಸ್ನೇಹಿತರೆ. ಇದು ನಿಮ್ಗೋಸ್ಕರ, ನಿಮ್ಮ ಒಂದು ಹೆಲ್ತಿಗೋಸ್ಕರ ನೀವು ಮಾಡ್ತಾ ಇರುವಂತದ್ದು. ಹೊಟ್ಟೆಯನ್ನು ಒಳಗೆ ಎಳ್ದಿಟ್ಕೊಳ್ಳೋದು ಅಂತ ಹೇಳಿದ್ರೆ, ನಾವು ನೋಡಿರ್ಬೋದು ಕೆಲವು ಫಂಕ್ಷನ್ಸ್ ಅಲ್ಲಿ ಹೋಗುವಾಗ ಫೋಟೋಗೆ ಹೊಟ್ಟೆ ಸಣ್ಣದಾಗಿ ಕಾಣ್ಬೇಕು ಅಂತ ಹೇಳಿ ಹೊಟ್ಟೆಯನ್ನು ಎಳ್ದುಕೊಂಡು ನಿಂತ್ಕೊಳ್ತಾರೆ. ಆದ್ರೆ ಈಗಿನ ಕಾಲದಲ್ಲಿ ಅದು ಕೂಡ ಕಷ್ಟ. ಯಾಕೆ ಅಂತ ಹೇಳಿದ್ರೆ, ಫೋಟೋಗ್ರಾಫರ್ ಮುಂಚೆ ಎಲ್ಲ 1-2 ಇರ್ತಿದ್ರು, ಈಗ 10-15 ಫೋಟೋಗ್ರಾಫರ್ಸ್ ಇರ್ತಾರೆ. ಎಷ್ಟೊತ್ತಂತ ನಾವು ಹೊಟ್ಟೆಯನ್ನು ಒಳಗಿಟ್ಕೊಂಡು ನಿಂತ್ಕೊಳ್ಳುವಂಥದ್ದು. ಅದಕ್ಕೆ ನಾನು ಹೇಳೋದು, ಪ್ರಾಣಾಯಾಮ ಯೋಗವನ್ನು ಕಲೀರಿ. ತುಂಬಾ ಹೊತ್ತು ಹೊಟ್ಟೆಯನ್ನು ಒಳಕ್ಕೆ ಇಟ್ಕೊಂಡು ನಿಲ್ಬಹುದು. ನೀವು ಮೆಷರ್ ಮಾಡುವಾಗ ಅಥವಾ ವೆಯ್ಟ್ ನೋಡುವಾಗ ಅಮ್ಮಂದಿರೊಂದು ಹತ್ರ ಇರೋದಾಗೆ ನೋಡ್ಕೊಳ್ಳಿ. ಯಾಕೆಂದ್ರೆ ನಿಮ್ಗೆ ಗೊತ್ತೇ ಉಂಟು, ಆ ವೇಯಿಂಗ್ ಸ್ಕೇಲ್ ಮೇಲೆ ನಿಂತು ಎಲ್ಲಿಯಾದ್ರೂ ನೀವು ಹೇಳಿದ್ರು ವೆಯ್ಟ್ ಹೆಚ್ಚಾಗಿದೆ, ನಾಳೆಯಿಂದ ಸ್ವಲ್ಪ ಡಯಟ್ ಮಾಡ್ಬೇಕು ಅಂತ ಹೇಳಿದ್ರೆ ಅಮ್ಮಂದಿರ ಹೇಳುದು, ಏನಿಲ್ಲ ಸರಿ ಇದೆ ವೆಯ್ಟ್, ವೇಯಿಂಗ್ ಮೆಷಿನ್ ಏನೋ ಸರಿ ಇಲ್ವೇನೋ, ನೀನ್ ಕರೆಕ್ಟ್ ಇದ್ಯಾ. ಅಮ್ಮಂದಿರಿಗೆ ಹೆದರಿಕೆ. ಯಾಕೆ ಅಂತ ಹೇಳಿದ್ರೆ, ನಾಳೆಯಿಂದ ನನ್ನ ಮಗಳು ಕಡಿಮೆ ತಿಂತಾಳ ಅಂತ ಹೇಳಿ ಅವರಿಗೆ ತಿನ್ಸೋದೇ ಕೆಲಸ ಅಲ್ಲ. ಸ್ನೇಹಿತರೆ, ತಿಂತಾ ಇದ್ರೆ ಯಮ್ಮಿ ಹೊರಗೆ ಬಂದೇ ಬರುತ್ತೆ ನಿಮ್ಮ ಟಮ್ಮಿ. ಹಾಗಾದ್ರೆ ಈ ಟಮ್ಮಿ ಹೊರಗೆ ಬರ್ಲಿಕ್ಕೆ ಹೊಟ್ಟೆಯ ಬುಜ್ಜಿಗೆ ಕಾರಣ ಏನು ಅಂತ ಹೇಳಿ ತಿಳ್ಕೊಳ್ಳೋಣ ಅಂತ ಹೇಳಿದ್ರೆ, ಮೊದಲನೆಯ ಕಾರಣ ಅಂತ ಹೇಳಿದ್ರೆ, ನಮ್ಗೆ ಬೇಕಾದಷ್ಟು ತಿನ್ಬೇಕು. ಅದಕ್ಕಿಂತ ಹೆಚ್ಚಿನ ಕ್ಯಾಲರೀಸ್ ತಿಂದ್ರೆ ಹೊಟ್ಟೆಯ ಬೊಜ್ಜು ಖಂಡಿತ ಬಂದೇ ಬರ್ತದೆ. ಈಗ ಟೇಸ್ಟಿ ಕೆಲವೆಲ್ಲ ನೋಡುವಾಗ ನಮ್ಗೀಗ ಗುಲಾಬ್ ಜಾಮೂನ್ ಇರ್ಲಿ ಅಥವಾ ಇಡ್ಲಿ ನಾವು ಯಾವಾಗ್ಲೂ 2 ತಿನ್ನೋದು ಅಂತ ಎಣಿಸೋಣ. ಆದ್ರೆ ಸಾಂಬಾರ್ ತುಂಬಾನೇ ಒಳ್ಳೇದಿದೆ ಅಂತ ಹೇಳಿದ್ರೆ ನಾವು 4-5 ತಿಂದೇ ತಿಂತೇವೆ. ಹಾಗೆ ನಾವು ತೂಕ ಹೇಗೆ ಕಡಿಮೆ ಮಾಡ್ಕೊಳ್ಬಹುದು ಅಂತ ಹೇಳಿಕೊಂಡು ನಾನು ಸಪರೇಟ್ ಆಗಿ ವಿಡಿಯೋ ಮಾಡಿದ್ದೇನೆ. ಅದರ ಲಿಂಕ್ ಅನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿದ್ದೇನೆ. ನೀವು ಆ ಲಿಂಕ್ ಅನ್ನು ನೋಡಿ ವಿಡಿಯೋ ಕ್ಲಿಕ್ ಮಾಡಿ ಅದನ್ನು ಕೂಡ ನೋಡಿ. ಈಗ ಗಂಡಸರ ತೂಕ ಹೆಚ್ಚಾಗ್ಲಿಕ್ಕೆ 2 ಕಾರಣ ಅಂತ ಹೇಳ್ಬೋದು. ಒಂದು, ಟೇಸ್ಟಿಯಾಗಿ ಮಾಡಿ ಹಾಕುವಂತಹ ತಾಯಿ, ಮತ್ತಿನ್ನೊಂದು ಹೆಂಡತಿ ಕೂಡ ಟೇಸ್ಟಿಯಾಗಿ ಮಾಡಿ ಹಾಕ್ತಾಳೆ. ಆದ್ರೆ ಲಾಸ್ಟಿಗೆ ಎಲ್ಲ ಹಾಕಿ ಆದ ಮೇಲೆ ಇನ್ನೊಂದು ಸ್ವಲ್ಪ ಉಳಿದಿದೆ, ಯಾಕ್ರಿ ಫ್ರಿಜ್ ಅಲ್ಲಿ ಇಡೋದು, ಇದನ್ನು ತಿನ್ಬಿಡಿ ಅಂತ ಹೇಳಿ ಪ್ಲೇಟ್ ಅಲ್ಲಿ ಹಾಕಿ ಬಿಡ್ತಾಳೆ. ಆಗ ನಿಮ್ಮ ಇಂಟೇಕ್ ಕ್ಯಾಲರೀಸ್ ಹೆಚ್ಚಾಗ್ತದೆ. ಅದೇ ರೀತಿಯಲ್ಲಿ ಕೆಲವೊಂದು ಹೆಂಗಸರು ಕೂಡ ಹಾಗೆ ರಾತ್ರಿ ಊಟ ಮಾಡ್ತಾರೆ, ಆಗ ಲಾಸ್ಟಿಗೆ ನೋಡ್ತಾರೆ, ಸ್ವಲ್ಪ ಉಳಿದಿದೆ, ಇನ್ಯಾಕೆ ವಾಪಸ್ ಇಡೋದು ಅಂತ ಹೇಳಿ ಅದನ್ನು ಕೂಡ ತಿಂದು ಬಿಡ್ತಾರೆ. ಹಾಗಾಗಿ ಹೆಂಗಸರಿಗೆ ಟಿಪ್ಸ್ ಏನಂತ ಹೇಳಿದ್ರೆ, ಎಷ್ಟು ಬೇಕಾ ಅಷ್ಟು ಮಾತ್ರ ಮಾಡಿ, ಹೆಚ್ಚು ಮಾಡಿ ನಿಮ್ಮ ಹೊಟ್ಟೆಯನ್ನು ಹೆಚ್ಚು ಮಾಡ್ಕೊಳ್ಬೇಡಿ. ಸ್ನೇಹಿತರೆ, ಇನ್ನು ಸೆಕೆಂಡ್ ರೀಸನ್ ಅಂತ ಹೇಳಿದ್ರೆ, ನೀವು ಆಹಾರವನ್ನು ಸರಿಯಾದ ಸಮಯದಲ್ಲಿ ತಿನ್ನದೇ ಇರುವಂತದ್ದು. ನಾನ್ ನನ್ನ ಸ್ನೇಹಿತೆಯನ್ನು ಕೇಳಿದೆ, ನೀನ್ ಯಾವ ಟೈಮ್ ಅಲ್ಲಿ ಊಟ ಮಾಡ್ತಿ, ಯಾವ ಟೈಮ್ ಅಲ್ಲಿ ತಿಂಡಿ? ನಾನ್ ಹಾಗೇನು ಫಿಕ್ಸ್ಡ್ ಟೈಮ್ ಅಂತಿಲ್ಲ, ಆದ್ರೆ ನಂಗೆ ಯಾವಾಗ ಹಸಿವಾಗ್ತದ ಆಗ ತಿಂತೇನೆ ಅಂತ ಹೇಳಿದ್ಲು. ಇದು ತಪ್ಪು ಸ್ನೇಹಿತರೆ. ಯಾವುದೇ ಒಂದು ನಾವು ಊಟ ಮಾಡುವಾಗ, ತಿಂಡಿ ತಿನ್ನುವಾಗ ಒಂದು ಕರೆಕ್ಟ್ ಆದ ಟೈಮ್ ಅನ್ನು ಕೊಳ್ಳಿ. ಅದೇ ಟೈಮ್ ಅಲ್ಲಿ ತಿಂಡಿ ತಿನ್ನೋದು, ಅದೇ ಟೈಮ್ ಅಲ್ಲಿ ಊಟ ಮಾಡೋದು, ಮತ್ತೆ ಅಷ್ಟೇ ಕ್ವಾಂಟಿಟಿಯನ್ನು ಊಟ ಮಾಡೋದು ಅಭ್ಯಾಸ ಮಾಡ್ಕೊಳ್ಳಿ. ಅದರೊಟ್ಟಿಗೆ ಜಂಕ್ ಫುಡ್ ಮತ್ತೆ ಪ್ರೊಸೆಸ್ ಫುಡ್ ಅನ್ನು ನೀವು ಬಿಡ್ಲೇಬೇಕು. ಸಕ್ಕರೆ ಅಂತೂ ತಿನ್ಲೇಬಾರ್ದು. ನೀವು ಯಾವ ಟೈಮ್ ಅಲ್ಲಿ ತಿಂಡಿ ತಿಂತೀರಾ ಅಂತ ಹೇಳುವಂತದ್ದು ಇಂಪಾರ್ಟೆಂಟ್. ಯಾಕೆ ಅಂತ ಹೇಳಿದ್ರೆ, ಇನ್ಸುಲಿನ್ ಹಾರ್ಮೋನ್ ಇದೊಂದು ಪ್ಯಾಂಕ್ರಿಯಸ್ ಅಲ್ಲಿ ಆಗುವಂತದ್ದು. ಇದು ನಾವು ಕಾರ್ಬೋಹೈಡ್ರೇಟ್ಸ್ ಅಥವಾ ಗ್ಲೂಕೋಸ್ ಎಲ್ಲ ತಿಂದಾಗ ಅದನ್ನು ಎನರ್ಜಿಯಾಗಿ ಕನ್ವರ್ಟ್ ಮಾಡ್ಲಿಕ್ಕೆ ಇದು ತುಂಬಾನೇ ಸಹಾಯ ಮಾಡ್ತದೆ. ಹಾಗೆ ಗ್ರೋತ್ ಹಾರ್ಮೋನ್ಸ್ ಇದು ರಾತ್ರಿ ಸಕ್ರಿಯವಾಗಿರುತ್ತೆ. ಈ ಇನ್ಸುಲಿನ್ ಬೆಳಿಗ್ಗೆಯಿಂದ ಸಾಯಂಕಾಲ ರಾತ್ರಿ ತನಕ ಕೆಲಸ ಮಾಡಿ ಸುಸ್ತಾಗಿರ್ತದೆ. ಇನ್ನೇನು ರೆಸ್ಟ್ ತಗೊಳ್ಳೋಣ ಅಂತ ಹೇಳುವಷ್ಟು ಗುಲಾಬ್ ಜಾಮೂನ್ ಅಥವಾ ಐಸ್ ಕ್ರೀಮ್ ಅನ್ನು ಬಾಯಲ್ಲಿ ಹಾಕಿದ್ರೆ, ಫಾರ್ ಎಕ್ಸಾಂಪಲ್ ತಿಳ್ಕೊಳ್ಳಿ ಸ್ನೇಹಿತರೆ, ನೀವೇ
ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ಕೆಲಸ ಮಾಡಿ ಸುಸ್ತಾಗಿ ಕೂತ್ಕೊಂಡಿರ್ತೀರಾ, ಈ ಅಮ್ಮ ಇನ್ನು ರೆಸ್ಟ್ ತಗೊಳ್ಳೋದು ಅಂತ. ಅಷ್ಟೊತ್ತಿಗೆ ಇನ್ನೊಬ್ರು ಯಾರೋ ಬಂದು ನಿಮ್ಗೆ ಕೆಲಸ ಹೇಳ್ತಾರೆ, ಈ ಕೆಲಸ ಮಾಡಿ ಅಂತ ಹೇಳಿ. ಅದು ಇಂಪಾರ್ಟೆಂಟ್, ಮಾಡ್ಲೇಬೇಕಾಗಿರ್ತದೆ. ಆದ್ರೆ ನಮ್ಗೆ ಯಾವ ರೀತಿಯಲ್ಲಿ ಇರ್ತದೆ ನಮ್ಮ ಮನಸ್ಥಿತಿ, ಅಯ್ಯೋ ಬೇಜಾರು ಆದ್ರೆ ಕೂಡ ಮಾಡ್ಲೇಬೇಕು ಅಂತ ಹೇಳಿ ಅರ್ಧ ಮನಸ್ಸಿನಲ್ಲಿ ಆ ಕೆಲಸವನ್ನು ಮಾಡ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಈ ಇನ್ಸುಲಿನ್ ಕೂಡ ರಾತ್ರಿ ನಮ್ಮ ಊರಿನಲ್ಲಿ ಅಥವಾ ದೇಶದಲ್ಲಿ ರಾತ್ರಿ ಫಂಕ್ಷನ್ಸ್ ಇರ್ತದೆ, ಪಾರ್ಟೀಸ್ ಇರ್ತದೆ. ಈ ರೀತಿಯಲ್ಲಿ ಇರುವಾಗ ನಾವು ಇಷ್ಟೆಲ್ಲ ಫುಡ್ ನೋಡುವಾಗ ತಿನ್ನದೆ ಕುತ್ಕೊಳ್ಲಿಕ್ಕೆ ಆಗ್ತದ? ತಿಂದೇ ತಿಂತೇವೆ. ಆಗ ತಿನ್ನುವಾಗ ಇನ್ಸುಲಿನ್ ಅನ್ನು ಏಳಿಸ್ತೇವೆ. ಪಾಪ ಈ ಇನ್ಸುಲಿನ್ ಒಂದು ಗವರ್ಮೆಂಟ್ ಆಫೀಸಿನ ಎಂಪ್ಲಾಯಿ ಆಗಿ 8 to 5 8 to 6 ಕೆಲಸ ಮಾಡ್ತಾ ಇರ್ತದೆ. ಅವುಗಳನ್ನು ನಾವು IT ಪ್ರೊಫೆಷನಲ್ ಆಗಿ ಫುಲ್ 24/7 ಕೆಲಸ ಮಾಡಿಸಿದ್ರೆ ಹೇಗೆ? ಹಾಗೆ ಇದು ಇನ್ಸುಲಿನ್ ಏನ್ ಮಾಡ್ತದೆ ಅಂತ ಹೇಳಿದ್ರೆ, ಅರ್ಧ ಗುಲಾಬ್ ಜಾಮೂನ್ ಅನ್ನು ಅಥವಾ ಅರ್ಧ ಐಸ್ ಕ್ರೀಮ್ ಅನ್ನು ಜೀರ್ಣ ಮಾಡ್ತದೆ, ಇನ್ನೊಂದು ಅರ್ಧ ಐಸ್ ಕ್ರೀಮ್ ಅನ್ನು ನಮ್ಮ ಹೊಟ್ಟೆಯಲ್ಲಿ ಇಡ್ತದೆ. ಅಲ್ಲಿ ಕೂಡ ಫ್ಯಾಟ್ ಅಲ್ಲಿ ಜಾಗ ಇಲ್ಲ ಫ್ಯಾಟ್ ಸ್ಟೋರೇಜಿಗೆ ಅಂತ ಹೇಳಿದ್ರೆ ಲಿವರ, ಮೆದುಳ, ಹೀಗೆ ಬೇರೆ ಆರ್ಗನ್ಸ್ಗೆಲ್ಲ ಕಳಿಸ್ತದೆ. ಇದು ತುಂಬಾನೇ ಡೇಂಜರ್ ಸ್ನೇಹಿತರೆ. ಹಾಗಾದ್ರೆ ನಾವೇನಪ್ಪ ಮಾಡ್ಬೇಕು? ತಿನ್ನಬೇಕು, ಹೊಟ್ಟೆ ಬೊಜ್ಜು ಬರಬಾರ್ದು ಅಂತ ಹೇಳಿಸ್ತಾ ಇದ್ದೀರಾ ಸ್ನೇಹಿತರೆ? ಇದರಲ್ಲಿ ನಾವು ತಿನ್ನುವ ಪೋರ್ಷನ್ ಮತ್ತೆ ಟೈಮಿಂಗ್ಸ್ ಅನ್ನು ಗಮನದಲ್ಲಿ ಇಟ್ಕೊಳ್ಳುವಂಥದ್ದು ತುಂಬಾನೇ ಇಂಪಾರ್ಟೆಂಟ್. ನಾವು ಸೂರ್ಯೋದಯದಿಂದ ಸೂರ್ಯಾಸ್ತದ ಒಳಗೆ ತಿನ್ನುವುದನ್ನು ಅಭ್ಯಾಸ ಮಾಡಬೇಕು. ಸೂರ್ಯಾಸ್ತ ಆದ್ಮೇಲೆ, ಸನ್ಸೆಟ್ ಆದ ಮೇಲೆ ತಿನ್ನುವ ಅಭ್ಯಾಸವನ್ನು ಸ್ಟಾಪ್ ಮಾಡಿ. 12 ಗಂಟೆಗಳ ಕಾಲ ತಿನ್ಬೋದು. ಮತ್ತೆ ಅದಕ್ಕೂ ನಿಮ್ಗೆ ಇನ್ನೂ ಕೂಡ ನಿಮ್ಗೆ ವೇಟ್ ರೆಡ್ಯೂಸ್ ಮಾಡ್ಬೇಕು ಅಂತ ಹೇಳಿದ್ರೆ 8 ಗಂಟೆಗಳ ಕಾಲ ತಿನ್ನುವ ಅವಧಿಯನ್ನು ಇಟ್ಕೊಳ್ಳಿ. ಬೆಳಿಗ್ಗೆ 7 ಗಂಟೆಗೆ ತಿಂಡಿ ತಿಂದ್ರೆ ಸಾಯಂಕಾಲ 6 ಗಂಟೆ ಒಳಗೆ ತಿಂಡಿ ಊಟ ಮಾಡಿ ಮುಗಿಸಿ. ಹೆಚ್ಚಂತ ಹೇಳಿದ್ರೆ ಒಂದು 7 ಗಂಟೆ ಒಳಗೆ ಊಟ ಮಾಡುವುದನ್ನು ಮುಗಿಸಿ. ಮುಂಚೆ ನಮ್ಮ ಹಿರಿಯರು ಕೂಡ ಹೀಗೆ ಮಾಡ್ತಾ ಇದ್ರು. ಕತ್ತಲಾದ ಮೇಲೆ ಊಟ ಮಾಡ್ತಾ ಇರ್ಲಿಲ್ಲ. ಬೆಳಿಗ್ಗೆ ಒಂದು ತಿಂಡಿ ತಿಂದ್ರೆ ರಾತ್ರಿ 6-6:30 ಒಳಗೆ ಊಟ ಅವ್ರದ್ದು ಮುಗ್ದು ಹೋಗ್ತಾ ಇತ್ತು. ಈಗ ಅದಕ್ಕೆಲ್ಲ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂತೆಲ್ಲ ಹೇಳ್ತಾರೆ. ಮುಂಚಿನ ಜನರು, ನಮ್ಮ ಹಿರಿಯರು ಮಾಡಿದ್ದು ಇದನ್ನೇ. ಈ ತಿನ್ನುವ ಅವಧಿ ಉಂಟಲ್ಲ ಸ್ನೇಹಿತರೆ, ಇದು ನಮ್ಮ PT ಪೀರಿಯಡ್ ಇದ್ದಾಗೆ, ನೋಡುದ್ರೊಳಗೆ ಕಳೆದು ಹೋಗ್ತದೆ. ಅದೇ ನಮ್ಮ ಒಂದು ಉಪವಾಸದ ಅವಧಿ, ಅದು ಹಿಸ್ಟ್ರಿ ಪೀರಿಯಡ್ ಇದ್ದಾಗೆ. ಎಷ್ಟು ಹೊತ್ತು ಆದ್ರೆ ಕೂಡ ಮುಗಿಯೋದೇ ಇಲ್ಲ, ಕೇಳಿ ಕೇಳಿ ಸಾಕಾಗಿ ಹೋಗ್ತದೆ. ಅಲ್ಲಿ ಕೂಡ ಹಿಸ್ಟ್ರಿಯಲ್ಲಿ ಹೊಟ್ಟೆಯಲ್ಲಿ ಯುದ್ಧ ಆಗ್ತಾ ಇರ್ತದೆ. ಫ್ರಿಜ್ ನಲ್ಲಿ ಐಸ್ ಕ್ರೀಮ್ ಉಂಟು, ತಿನ್ನೋದೋ ಬೇಡವೋ, ಹಸಿವಾಗ್ತಾ ಉಂಟು, ತಿನ್ನೋದೋ ಬೇಡವೋ ಅಂತ ನಮ್ಮ ಮನಸ್ಸು ಮತ್ತೆ ಹೊಟ್ಟೆಯ ನಡುವೆ ಒಂದು ಯುದ್ಧ ಕೂಡ ಆಗ್ತಾ ಇರ್ತದೆ. ಈ ರೀತಿಯಲ್ಲಿ ಲಾಸ್ಟಿಗೆ ಗುಲಾಬ್ ಜಾಮೂನ್ ಅಥವಾ ಐಸ್ ಕ್ರೀಮ್ ವಿನ್ ಆದ್ರೆ ನೀವು ಕೂಡ ಇತಿಹಾಸ ಆಗ್ಬಹುದು ಸ್ನೇಹಿತರೆ. ಯೋಚನೆ ಮಾಡಿ ಸ್ನೇಹಿತರೆ. ನಿಮ್ಗೆ ಈ ದಿನದ ಈ ವಿಡಿಯೋ ಇಷ್ಟ ಆದ್ರೆ ಖಂಡಿತವಾಗಿ ಲೈಕ್ ಬಟನ್ ಅನ್ನು ಪ್ರೆಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮರಿಬೇಡಿ. ನಿಮ್ಮ ಫ್ರೆಂಡ್ಸ್ ಮತ್ತೆ ಫ್ಯಾಮಿಲಿ ಒಟ್ಟಿಗೆ ಶೇರ್ ಮಾಡಿ. ನಾವು ಏನ್ ತಿಂತಾ ಇದ್ದೇವೆ, ಮತ್ತೆ ಎಷ್ಟು ತಿಂತಾ ಇದ್ದೇವೆ, ಮತ್ತೆ ಯಾವ ಟೈಮ್ ಅಲ್ಲಿ ತಿಂತಾ ಇದ್ದೇವೆ, ಇದನ್ನು ಯಾವಾಗ್ಲೂ ನಾವು ಮನಸ್ಸಿನಲ್ಲಿ ಇಟ್ಕೊಳ್ಳೋಣ. ಆರೋಗ್ಯವಾಗಿರೋಣ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.